ಡೆಡ್ಲೈನ್ ಅಂತ್ಯವಾಗಿದೆ. ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ಬೆಂಗಳೂರಿನ ಹಲವೆಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಆಗ್ತಾ ಇದೆ. ಜೆಸಿಬಿ ಮೂಲಕವಾಗಿ ಅಂಗಡಿಗಳ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಅವ್ರಿಗೆ ಡೆಡ್ಲೈನ್ ಅನ್ನು ಕೂಡ ಕೊಡಲಾಗಿತ್ತು ನಿನ್ನೆವರೆಗೂ ಕೂಡ. ಈಗಾಗಲೇ ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ಬೆಂಗಳೂರಿನ ಹಲವೆಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಆಗ್ತಾ ಇದೆ. ಜೆಸಿಬಿ ಮೂಲಕ ಅಂಗಡಿಗಳ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಚಾಮರಾಜಪೇಟೆಯಲ್ಲೂ 2 ಕಡೆ ತೆರವು ಕಾರ್ಯ ಆಗಿದೆ. ಈ ಸಂದರ್ಭದಲ್ಲಿ ವಾಗ್ವಾದ ಕೂಡ ಆಗಿದೆ. ಫೀಲ್ಡ್ಗಿಳಿದಂತಹ ಜಿಬಿಎ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧವಾಗಿ ವಾಗ್ವಾದ ಕೂಡ ಆಗಿದೆ, ಗಲಾಟೆ ಆಗಿದೆ. ತೆರವು ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿಗಳು ಗರಂ ಆದರು. ಪೊಲೀಸ್ ಭದ್ರತೆಯಲ್ಲಿ ಮುಂದುವರೆದಿದೆ ಕಾರ್ಯಾಚರಣೆ. ಬೆಂಗಳೂರಿನ ಹಲವೆಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಈಗಾಗಲೇ ಆಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ರಿ. 10 ಗಂಟೆಯ ನಂತರವಾಗಿ ತೆರವು ಕಾರ್ಯಾಚರಣೆಯನ್ನ ಜಿಬಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಿನ್ನೆವರೆಗೂ ಕೂಡ ಡೆಡ್ಲೈನ್ ಅನ್ನ ಕೊಡಲಾಗಿತ್ತು. ಸೊ ಫುಟ್ಪಾತ್ನಲ್ಲಿ ಯಾರೆಲ್ಲ ಅಂಗಡಿಗಳನ್ನ ಇಟ್ಕೊಂಡಿದ್ದೀರಿ ಅಥವಾ ಬೀದಿ ಬದಿ ವ್ಯಾಪಾರಿಗಳಿಗೆ ಏನಿದ್ದಾರೆ, ಸೊ ಡೆಡ್ಲೈನ್ ಅವ್ರಿಗೆ ನಿನ್ನೆವರೆಗೂ ಮಾತ್ರ ಅಷ್ಟೇ. ಆನಂತರವಾಗಿ ನಾವು ತೆರವು ಕಾರ್ಯಾಚರಣೆಯನ್ನು ಮಾಡ್ತೀವಿ, ಎಲ್ಲನೂ ಕೂಡ ಎತ್ತಾಕೊಂಡು ಹೋಗ್ತೀವಿ ಅಂತ ಹೇಳಲಾಗಿತ್ತು. ಅದರಂತೆ ಈಗ 10 ಗಂಟೆ ನಂತರವಾಗಿ ಜಿಬಿಎ ಅಧಿಕಾರಿಗಳು ಬಂದಿದ್ದಾರೆ. ಸ್ಥಳಕ್ಕೆ ಸಿಬ್ಬಂದಿಗಳು ಬಂದು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ಬೀದಿ ಬದಿ ವ್ಯಾಪಾರಿಗಳು ಕೂಡ ವಾಗ್ವಾದಕ್ಕೆ ಇಳ್ತಿದ್ದಾರೆ. ನಾವು ಎಲ್ಲೂ ಹೋಗಬೇಕು, ಪರ್ಯಾಯವಾಗಿ ನಮ್ಗೇನಾದರೂ ಮಾಡಿಕೊಡಿ, ಅಥವಾ ನಾವು ಕಷ್ಟಪಡ್ತಾ ಇದ್ದೀವಿ, ಜೀವನ ಕಷ್ಟ ಆಗಿದೆ, ಇನ್ನೆಲ್ಲಿ ಹೋಗಬೇಕು, ಹೆಂಗೆ ವ್ಯಾಪಾರ ಮಾಡಬೇಕು, ನಮ್ಮ ಹೊಟ್ಟೆ ಪಾಡೇನು, ಈ ರೀತಿಯಾಗಿ ವಾಗ್ವಾದಕ್ಕೂ ಕೂಡ ಇಳ್ದಿರುವಂಥದ್ದು. ಈಗಾಗಲೇ ಕಾರ್ಯಾಚರಣೆ ಎಲ್ಲೆಲ್ಲ ಆಗ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಭಾಗಗಳಲ್ಲಿ ಟ್ರಿನಿಟಿ ಜಂಕ್ಷನ್ನಿಂದ MG ರಸ್ತೆ, MG ಉದ್ಯಾನ, ಜೊತೆಗೆ 100 ಫೀಟ್ ಇಂದಿರಾನಗರದಿಂದ ದೊಂಬ್ಲೂರು ಫ್ಲೈಓವರ್, ವಿವೇಕಾನಂದ ಮೆಟ್ರೋ ನಿಲ್ದಾಣದಿಂದ ಬೆನಗನಹಳ್ಳಿ ರೈಲ್ವೆ ಸೇತುವೆ, ಅಶೋಕ ಪಿಲ್ಲರ್ನಿಂದ ಮಾಧವನ ಪಾರ್ಕ್ವರೆಗೂ ಕೂಡ ಈಗಾಗಲೇ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಈಗ ಒಂದು ಕಡೆ 2 ರೀತಿಯಾದಂತಹ ಅಭಿಪ್ರಾಯಗಳು ಕೇಳಿಬರುತ್ತೆ. ಬೀದಿ ಬದಿ ವ್ಯಾಪಾರಿಗಳು ಏನಂತಾರೆ, ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಸಾಮಾನ್ಯವಾಗಿ ಸಾರ್ವಜನಿಕರು ಏನ್ ಮಾಡ್ತಾರೆ, ಖುಷಿ ಪಡ್ತಾರೆ ಇದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಲೈವ್ನಲ್ಲಿ ಈಗಾಗಲೇ ಶಶಿಧರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನಮ್ಮ ಪ್ರತಿನಿಧಿ ನೀಡ್ತಾ ಹೋಗ್ತಾರೆ. ಈಗಾಗಲೇ ಏನು ಒತ್ತುವರಿ ತೆರವು ಕಾರ್ಯ ಆಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ಶುರುವಾಗಿದೆ, ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಇದಕ್ಕೆ ಏನು ಹೇಳ್ತಾರೆ, ಅವರ ಪ್ರತಿಕ್ರಿಯೆ ಏನಿದೆ, ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ. ಕುಸ್ಮಾಸ್, ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ಈಗಾಗಲೇ MG ರಸ್ತೆ, ಅಶೋಕ ಪಿಲ್ಲರು, ಓಕ್ಲಿಪುರಮು, ಮಹದೇವಪುರ ಸೇರಿದಂತೆ KR ವಿಧಾನಸಭಾ ಸೇರಿದಂತೆ BBMPಯಲ್ಲಿರುವಂತಹ GBಯಲ್ಲಿರುವಂತಹ 5 ಪಾಲಿಕೆಗಳಲ್ಲೂ ಕೂಡ ಈಗಾಗಲೇ ಒತ್ತುವರಿ ತೆರವನ್ನ ಪ್ರಾರಂಭ ಮಾಡಲಾಗಿದೆ. ಪ್ರಮುಖವಾಗಿ ಇವರು ಟಾರ್ಗೆಟ್ ಮಾಡ್ತಾ ಇರೋದು ಏನಂತಂದ್ರೆ RTL ಮತ್ತೆ ಸಬ್ RTL, ಅಂದ್ರೆ ಪ್ರಮುಖ ರಸ್ತೆಗಳು ಮತ್ತೆ ಮುಖ್ಯ ರಸ್ತೆಗಳು. ಅಂದ್ರೆ ಈ ಮುಖ್ಯ ರಸ್ತೆಗಳಲ್ಲಿ ಬೆಂಗಳೂರಲ್ಲಿ MG ರಸ್ತೆ ಕೂಡ ಪ್ರಮುಖವಾಗಿ ಒಂದು. ಇಲ್ಲಿ ಟ್ರಿನಿಟಿ ಸರ್ಕಲ್ ನಿಂದ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಯಾರ್ಯಾರು ಫುಟ್ಪಾತ್ ನಲ್ಲಿ ವ್ಯಾಪಾರವನ್ನ ಮಾಡ್ತಿದ್ರು ಅವೆಲ್ಲವನ್ನು ಕೂಡ ತೆರವು ಮಾಡುವಂತ ಕೆಲಸವನ್ನ GBA ಅಧಿಕಾರಿಗಳು ಸದ್ಯಕ್ಕೆ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು MG ರಸ್ತೆಯ ಟ್ರಿನಿಟಿ ಸರ್ಕಲ್ ನಲ್ಲಿ ಇದ್ದೀನಿ. ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸುಮಾರು 7-8 ಅಂಗಡಿ ಇತ್ತು. ಒಂದ್ ಕಡೆ ಪೆಟ್ಟಿಗೆ ಶಾಪ್ ಇತ್ತು, ಒಂದ್ ಕಡೆ ಬೀಡಾ ಅಂಗಡಿ ಇತ್ತು, ಇನ್ನೊಂದ್ ಕಡೆ ಟೀ ಶಾಪ್ ಇತ್ತು, ಮತ್ತೊಂದು ಹೋಟೆಲ್ ಇತ್ತು, ಮತ್ತೆ ಈಗ ಸದ್ಯಕ್ಕೆ ಇಲ್ಲಿ ಚಪ್ಪಲಿ ಹೊಲಿಯುವಂತ ಅಂಗಡಿ ಕೂಡ ಇತ್ತು. ಇವರು ಬಂದು ಒಂದಷ್ಟು ಪರಿಪರಿಯಾಗಿ GBA ಅಧಿಕಾರಿಗಳ ಹತ್ರ ಮನವಿಯನ್ನ ಮಾಡ್ಕೊಂಡ್ರು. ನಮಗೊಂದು ಅರ್ಧ ಗಂಟೆ ಸಮಯಾವಕಾಶ ಕೊಡಿ, ನಾವು ಈ ಪೆಟ್ಟಿಗೆಯನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಡ್ತೀವಿ ಅಂತಂದ್ರು. ಆದ್ರೆ ಯಾವ್ದು ಕೂಡ ಕೇರ್ ಏನಿಲ್ಲ. ಯಾಕೆ ಅಂತಂದ್ರೆ 15 ದಿನಗಳ ಕಾಲ GBA ಇಂದ ಈಗಾಗಲೇ ಅನುಮತಿಯನ್ನು ಕೂಡ ಕೊಟ್ಟಿದ್ರು. ತಾವು ತೆರವನ್ನ ಮಾಡ್ಕೊಳ್ಳಿ, ಇಲ್ಲವಾದ್ರೆ ನಾವು ಒತ್ತುವರಿ ತೆರವನ್ನ ನಾವು ಮಾಡ್ತೇವೆ ಅಂತ ಖಡಕ್ ಸೂಚನೆ ಕೊಟ್ಟಿದ್ರು. ಸದ್ಯಕ್ಕೆ GBA ಕೊಟ್ಟಿದ್ದಂತ ಕಾಲಾವಕಾಶ ಸದ್ಯಕ್ಕೆ ಮುಗಿದಿದೆ. ಇದೇ ಕಾರಣದಿಂದಾಗಿ ಈಗ ಏಕಕಾಲದಲ್ಲಿ ಎಲ್ಲಾ ಕಡೆನೂ ಕೂಡ ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಯಾರು ಕೂಡ ಬೆಂಗಳೂರಿನಲ್ಲಿ 90% ಎಲ್ಲೂ ಕೂಡ ಪಾದಚಾರಿ ಮಾರ್ಗಗಳೆಲ್ಲ ಯಾರು ಕೂಡ ನಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಇವತ್ತು ರಸ್ತೆಯಲ್ಲೇ ನಡೆದಾಡುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ಮತ್ತೊಂದು ಕಡೆ ಅಂಗಡಿ ಶಾಪ್ಗಳನ್ನು ಇಟ್ಕೊಳ್ಳೋದೇ ಎಲ್ಲಾ ಕಡೆನೂ ಕೂಡ ಫುಟ್ಪಾತ್ಗಳಲ್ಲಿ ಒಂದಷ್ಟು ಜನ ಅಲ್ಲೇ ಪಾರ್ಕಿಂಗ್ ಅನ್ನ ಮಾಡಿರ್ತಾರೆ. ಒಂದೊಂದಷ್ಟು ಜನ ಕೆಟ್ಟೋಗಿರುವಂತಹ ವಾಹನಗಳನ್ನು ಕೂಡ ಆ ರಸ್ತೆಯಲ್ಲೇ ಸಂಪೂರ್ಣವಾಗಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನಿಲ್ಲಿಸಿರ್ತಾರೆ. ಅದರಿಂದ ಆ ರಸ್ತೆಯಲ್ಲಿ ಕೂಡ ಸಂಚಾರ ಮಾಡೋದಕ್ಕಾಗ್ತಿಲ್ಲ. ಇದರಿಂದ ಒಂದ್ ಕಡೆ ಟ್ರಾಫಿಕ್ ಕಿರಿಕಿರಿ, ಮತ್ತೊಂದು ಕಡೆ ರಸ್ತೆಗಳನ್ನು ಕೂಡ ಸರಿ ಮಾಡೋದಕ್ಕಾಗ್ತಲ್ಲ. ಯಾವಾಗ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಿರ್ತಾರೋ ಅಲ್ಲಿ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಮಳೆ ಬಂದಾಗ ಸಾಕು ಆ ಒಳಚರಂಡಿಗೆ ನೀರು ಕೂಡ ಹೋಗೋದಕ್ಕಾಗೋದಿಲ್ಲ. ಅಷ್ಟೊಂದು ಸಮಸ್ಯೆ ಉಂಟಾಗ್ತದೆ. ಇದರಿಂದ
ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಆಕ್ಸಿಡೆಂಟ್ ಅಲ್ಲದೆ ಒಂದಷ್ಟು ಜನ ಪ್ರಾಣವನ್ನು ಕೂಡ ಕಳೆದುಕೊಳ್ತಾ ಇದ್ರು. ಈ ರೀಸನ್ಗೆ ಯಾವಾಗ ಹೆಚ್ಚಳ ಆಯಿತು, ಇದರಿಂದಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಸುಪ್ರೀಂ ಕೋರ್ಟ್ ಕೂಡ ನಗರ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಪಾದಚಾರಿ ಮಾರ್ಗ ಇರಲೇಬೇಕಂತ ಆದೇಶವನ್ನು ಹೊರಡಿಸಿತು. ಆ ಆದೇಶದ ಮೇಲೆಗೆ ಎಲ್ಲಾ ನಗರಗಳಲ್ಲೂ ಕೂಡ ಎಲ್ಲ ಕಡೆನೂ ಕೂಡ ಏನ್ ಪಾದಚಾರಿ ಮಾರ್ಗಗಳು ಇರಲೇಬೇಕಂತ ಆದೇಶವನ್ನ ಮಾಡಿದ್ರು. ಈ ಆದೇಶದ ಮೇರೆಗೆ ಬೆಂಗಳೂರು ಉಸ್ತುವಾರಿಯಾಗಿರುವಂತಹ ಕೃಷ್ಣಬೈರೇಗೌಡರು ಕೂಡ ಖಡಕ್ ಸೂಚನೆ ಕೂಡ ಕೊಟ್ಟಿದ್ರು ಅಧಿಕಾರಿಗಳಿಗೆ. ಎಲ್ಲ ಕಡೆನೂ ಕೂಡ ಪಾದಚಾರಿ ಮಾರ್ಗಗಳನ್ನ ಒತ್ತುವರಿ ತೆರವು ಮಾಡಬೇಕಂತ. ಏನು 100% ಒತ್ತುವರಿ ತೆರವನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಕನಿಷ್ಠ ಪಕ್ಷ ನಮಗಿರುವಂತಹ ಅಧಿಕಾರಾವಧಿಯಲ್ಲಿ ಒಂದಷ್ಟಾದ್ರೂ ಕೂಡ ಒತ್ತುವರಿ ತೆರವನ್ನ ಮಾಡೋಣ, ಒಂದಷ್ಟು ಜನ ಪಾದಚಾರಿ ಮಾರ್ಗ ನಡ್ಕೊಂಡು ಹೋಗೋದಕ್ಕಾದ್ರೂ ಅನುಕೂಲ ಮಾಡೋಣ ಅಂತ ಒಂದಷ್ಟು ಏನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಆ ಸೂಚನೆ ಮೇರೆಗೆ ಈಗ ಸದ್ಯಕ್ಕೆ ಒತ್ತುವರಿ ತೆರವನ್ನ ಮಾಡ್ತಾ ಇದ್ದಾರೆ. ಇನ್ನು ಸುಮಾರು ವರ್ಷಗಳಿಂದಲೂ ಕೂಡ ಇಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಆದ್ರೆ ತೆರವು ಮಾಡ್ಕೊಳ್ಳಿ ಅಂತ ಅವಕಾಶ ಕೊಟ್ಟಿದ್ರು ಕೂಡ ಯಾರು ಕೂಡ ಮಾಡಿಲ್ಲ. ಈಗ ಯಾವಾಗ ತೆರವು ಮಾಡಕ್ ಬಂದ್ರು ಈಗ ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಯಾವ ರಿಕ್ವೆಸ್ಟ್ ಇಲ್ಲಿ ಕೂಡ ಸದ್ಯಕ್ಕೆ ನಡೀತಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಇನ್ನ ಎಲ್ಲ ಪ್ರಮುಖವಾಗಿ ಏನು ಅಶೋಕ ಪಿಲ್ಲರ್ನಲ್ಲೂ ಕೂಡ ಒಂದಷ್ಟು ಜಾಸ್ತಿ ಸಿಕ್ಕಾಪಟ್ಟೆ ಏನು RB ರಸ್ತೆಯಲ್ಲಿ ಸಂಪೂರ್ಣವಾಗಿ ಉದ್ದಕ್ಕೂ ಕೂಡ ಎಲ್ಲ ಕಡೆನೂ ಕೂಡ ಒತ್ತುವರಿಯನ್ನ ಮಾಡಿಕೊಂಡು ಅಂಗಡಿ ಮತ್ತೆ ಹೋಟೆಲ್ಗಳನ್ನ ಇಟ್ಕೊಂಡಿದ್ರು, ಜ್ಯೂಸ್ ಅಂಗಡಿಗಳನ್ನ ಇಟ್ಕೊಂಡಿದ್ರು, ಮತ್ತೆ ಪಾನಿಪುರಿ ಆಗಿರೋದು ಇನ್ನಿತರೆ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ರು. ಆದ್ರೆ ಅವೆಲ್ಲವೂ ಕೂಡ ಮುಕ್ತಿ ಇರುವಂತ ಕೆಲಸವನ್ನ ಈಗ ಸದ್ಯಕ್ಕೆ GB ಅವರು ಮಾಡ್ತಿದ್ದಾರೆ. ಇನ್ನು ಒಂದು ಶಾಪ್ನ ಮಾಲೀಕರನ್ನು ಕೂಡ ಕೇಳೋಣ ಆಗ್ಲಿ ಏನ್ ಹೇಳ್ತಾರೆ ಅಂತ. ಸರ್ ಏನ್ ಟೈಮ್ ಕೊಟ್ಟಿದ್ರ ಇದಕ್ಕೆ? ಏನೋ ಗೊತ್ತಿಲ್ಲ ಸರ್, ಏನು ಟೈಮ್ ಗೊತ್ತಿಲ್ಲ. ಎಲ್ಲ ಎತ್ತಾ ಇದಾರೆ. ಈಗ ನೀವೇನ್ ಇಟ್ಟಿದ್ರಿ ಇಲ್ಲಿ? ಏನ್ ಮಾಡ್ತೀರಿ ವ್ಯಾಪಾರ? ಏನಿಲ್ಲ, ನಾನು KB ಕೆಲಸ ಲಾಡ್ರ್ ನಡೆಸಿದ್ದೀನಿ ಇಲ್ಲಿ. ಪಾಪ ಬಡವ್ರಿಗೆಲ್ಲ ತೊಂದರೆ ಆಗೋಯ್ತು. ಈ ನಡ್ಕೊಂಡು ಓಡಾಡೋರು ಎಲ್ಲಿ ಓಡಾಡ್ಬೇಕು? ಏನ್ ಮಾಮೂಲಿ ಹೋಯ್ತಾರೆ, ಬಡವ್ರು ಬಗ್ರು ಇರ್ತಾರೆ, ಜೀವನ ಅದ್ರಲ್ಲೇ ಕಳಿಬೇಕಲ್ಲ. ನಾವೇನೋ ಗೇಯ್ತೀವಿ, ಸಂಪಾದನೆ ಮಾಡ್ತೀವಿ. ಈಗ ಬಡವರು ಏನು ಇಲ್ಲರು ಏನ್ ಮಾಡ್ತೀವಿ? ಅಲ್ಲ, ಮೇನ್ ರೋಡ್ಗಳಲ್ಲಿ ಬೇಡ, ಪಕ್ಕದ ರೋಡ್ ಸಬ್ ರೋಡ್ಗಳಲ್ಲಿ ಇಟ್ಕೊಳ್ರಿ ಅಂತ ಹೇಳ್ತಾ ಇರೋದು. ಮೇನ್ ರೋಡ್ ಅಂದ್ರೆ ಪಕ್ಕದಲ್ಲೆಲ್ಲ ಗಲ್ಲಿ ಗಿಲ್ಲಿ ಇಟ್ಕೋಬೇಕು. ಹಿಂಗ ಹೈವೇಲಿ ಇಟ್ಕೊಂಡ್ರೆ ಪ್ರಾಬ್ಲಮ್. ಅತಿ ಬಡವರು ಇದಾರೆ, ಜೀವನಕ್ಕೆ ಏನ್ ಮಾಡೋದು? ಇನ್ನೀ ಕಾಂಗ್ರೆಸ್ ಬರುದಿಲ್ಲ ಬಿಡಿ ಸರ್. ಎಸ್ ಕುಸುಮ ಏನಂತಂದ್ರೆ, ಪ್ರಮುಖ ರಸ್ತೆಗಳಲ್ಲಿ ಯಾರು ಕೂಡ ಒತ್ತುವರಿ ಮಾಡೋದು ಬೇಡ. ಏನಿದ್ರು ನಿಮ್ಮ ಬಿಸ್ನೆಸ್ಗೆ ನಾವು ಯಾವುದೇ ರೀತಿಯಾಗಿ ಕೂಡ ತೊಂದರೆ ಮಾಡೋದಿಲ್ಲ. ನೀವೇನಿದ್ರು ಕೂಡ ಪ್ರಮುಖ ರಸ್ತೆ, ಮುಖ್ಯ ರಸ್ತೆಗಳನ್ನು ಬಿಟ್ಟು ಆ ಪಕ್ಕದ ಕ್ರಾಸ್ ರೋಡ್ಗಳಂತ ಏನಿರುತ್ತೋ ಸಬ್ ರೋಡ್ಗಳು, ಆ ಸಬ್ ರೋಡ್ಗಳಲ್ಲಿ ವ್ಯಾಪಾರ ಮಾಡಿ ಅಂತ GB ಅವರು ಹೇಳ್ತಾ ಇರೋದು. ಆದ್ರೆ ಸಬ್ ರೋಡ್ಗಳಲ್ಲಿ ವ್ಯಾಪಾರ ಆಗೋದಿಲ್ಲ, ಯಾಕಂದ್ರೆ ಜನ ಬರೋದಿಲ್ಲ. ಜನ ಬರೋದೇ ಮುಖ್ಯ ರಸ್ತೆಗಳಲ್ಲಿ. ಈ ಕಾರಣದಿಂದಾಗಿ ನಾವು ಬೇರೆ ಕಡೆ ಹೋದ್ರೆ ವ್ಯಾಪಾರ ನಡೆಯಲ್ಲ, EMI ಕಟ್ಟಕ್ಕಾಗೋದಿಲ್ಲ, ಲೋನ್ ತೀರ್ಸೋದಕ್ಕಾಗೋದಿಲ್ಲ. ಈಗ ಸ್ಕೂಲ್ಗಳು ಬೇರೆ ಪ್ರಾರಂಭ ಆಗಿದೆ. ಏನು ಮಕ್ಕಳಿಗೆ ಎಲ್ಲರೂ ಕೂಡ ಯೂನಿಫಾರ್ಮ್ ಕೊಡಿಸ್ಬೇಕು, ಬುಕ್ಸ್ ಕೊಡಿಸ್ಬೇಕು, ಈ ರೀತಿಯಾಗಿ ನಾನಾ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರು ಕೂಡ GB ಮಾತ್ರ ಯಾರ ಮಾತುಗಳನ್ನು ಕೂಡ ಕೇಳ್ತಲ್ಲ. ಸಲೀಸಾಗಿ ಬಂದು ಒತ್ತುವರಿ ತೆರವನ್ನ ಮಾಡ್ತಾರೆ. ಸದ್ಯಕ್ಕೆ ಯಾರು ಕೂಡ ವಿರೋಧ ಮಾಡ್ತಲ್ಲ, ಯಾಕಂದ್ರೆ ವಿರೋಧ ಮಾಡಿದ್ರೆ ಎಲ್ಲಿ ದಂಡ ಕಟ್ಟಬೇಕಾಗುತ್ತೋ ಅನ್ನೋ ಭೀತಿಯನ್ನು ಕೂಡ ಇದೆ. ಯಾಕಂತಂದ್ರೆ ಯಾರಾದ್ರೂ ಒತ್ತುವರಿ ತೆರವಿಗೆ ಅಡ್ಡಿಪಡಿಸಿದ್ರೆ ಅವ್ರ ವಿರುದ್ಧ ಎಷ್ಟು ಬೇಕಾದ್ರೂ ಕೂಡ ದಂಡವನ್ನ ಹಾಕಿ ಅಂತ ಹೇಳ್ಬಿಟ್ಟು ಏನು ಕೃಷ್ಣಬೈರೇಗೌಡ ಸೂಚನೆ ಕೊಟ್ಟಿರೋದ್ರಿಂದ ಯಾರು ಕೂಡ ವಿರೋಧ ವ್ಯಕ್ತಪಡಿಸ್ತಲ್ಲ. ಒಂದು ಒತ್ತುವರಿ ತೆರವು ಸದ್ಯಕ್ಕೆ ನಡೀತಾ ಇದೆ. ಕುಸುಮ, ಎಸ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಡೀಟೇಲ್ಸ್.